Hi dear students, myself Shweta Nayak, Assistant Professor of Home Science, Government Home Science College, Kola Narsipura. Today I am going to speak about speech impairment ಅಥವಾ speech disorder. So, speech disorder ಅಥವಾ impairment ಅಂದರೆ ಏನಂತ ತಿಳ್ಕೊಳ್ಳೋಣ. A speech is the process of producing specific sound that convey meaning to the listener. A speech disorder refers to any condition that affect a person's ability to produce sounds that create words. ಸ್ಪೀಚ್ ಅನ್ನೋದು ಅಥವಾ ಭಾಷಣ ಅಂತ ಅನ್ನೋದು ಕೇಳುಗರಿಗೆ ಅದು ಅರ್ಥವನ್ನು ಕೊಡಬೇಕು. ಸೊ ನಾವು ಮಾತಾಡುವಾಗ ನಾವು ಮಾತಾಡುವ ಪ್ರತಿಯೊಂದು ಶಬ್ದ ಸಹ ಕೇಳುವವರಿಗೆ ಒಂದು ನಿರ್ದಿಷ್ಟವಾದ ಒಂದು ಮೆಸೇಜನ್ನು ಕೊಡಬೇಕು. ಸೊ ಅದಕ್ಕೆ ನಾವು ಸ್ಪೀಚ್ ಅಂತ ಕರಿತೀವಿ. ಇನ್ನು ಸ್ಪೀಚ್ ಡಿಸಾರ್ಡರ್ ಅಂತ ಅಂದರೆ ಎನಿ ಕಂಡೀಷನ್ ದ್ಯಾಟ್ ಎಫೆಕ್ಟ್ಸ್ ಅ ಪರ್ಸನಲ್ ಅಬಿಲಿಟಿ ಟು ಪ್ರೊಡ್ಯೂಸ್ ಸೌಂಡ್ಸ್ ದ್ಯಾಟ್ ಕ್ರಿಯೇಟ್ಸ್ ವರ್ಡ್ಸ್ ಅಂತ ಅಂದರೆ ಯಾವುದು ನಾವು ಮಾತಾಡುವಾಗ ನಮ್ಮ ಮಾತಿನ ಅಸ್ವಸ್ಥತೆ ಅದು ಏನು ಮಾಡುತ್ತೆ ಅಂತಂದರೆ ನಾವು ಪದಗಳನ್ನು ರಚಿಸುವ ಶಬ್ದಗಳನ್ನು ಉತ್ಪಾದಿಸುವ ಆ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರೋ ಯಾವುದೇ ಸ್ಥಿತಿ ಇದ್ದರೆ ಅದನ್ನು ನಾವು ಸ್ಪೀಚ್ ಡಿಸಾರ್ಡರ್ ಅಂತ ಕರಿತೀವಿ. So, speech is one of the main ways in which people communicate their thought, feeling and ideas with others. The act of speaking requires precise coordination of multiple body parts including the head, neck, chest and abdomen. So, ಜನರು ತಾವು ತಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ಇವರ ಸಂವಹನಗಳನ್ನು ಒಟ್ಟು ಏನು ಇವರ ಒಂದು ಆಲೋಚನೆಗಳನ್ನು ಸಂವಹನ ಮಾಡುವ ಪ್ರಮುಖ ವಿಧಾನ ಅಂದರೆ ಸ್ಪೀಚ್ ಅಥವಾ ಮಾತು. ಸೊ ಈ ಮಾತನಾಡುವ ಕ್ರಿಯೆಯಲ್ಲಿ ನಮ್ಮ ದೇಹದ ತಲೆ, ಕುತ್ತಿಗೆ, ಎದೆ ಮತ್ತು ಹೊಟ್ಟೆ ಸೇರಿದ ಅನೇಕ ದೇಹದ ಭಾಗಗಳು ನಾವು ಮಾತನಾಡುವಾಗ ಇವೆಲ್ಲವೂ ಸಹ ಪಾಲ್ಗೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಈ ಸ್ಪೀಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಪ್ರಾಮುಖ್ಯವಾಗಿದೆ ಅಂತ ಹೇಳಬಹುದು. ಸೊ ಸ್ಪೀಚ್ ಡಿಸಾರ್ಡರ್ ಈಸ್ ನಾಟ್ ದ ಸೇಮ್ ಆ್ಯಸ್ ಅ ಲ್ಯಾಂಗ್ವೇಜ್ ಡಿಸಾರ್ಡರ್. ಸೊ ಸ್ಪೀಚ್ ಡಿಸಾರ್ಡರ್ ಮತ್ತು ಲ್ಯಾಂಗ್ವೇಜ್ ಡಿಸಾರ್ಡರ್ ಅಂದರೆ ಎರಡು ಒಂದೇ ಅಲ್ಲ. ಮೀನ್ಸ್ ಸ್ಪೀಚ್ ಅಂದರೆ ಇಲ್ಲಿ ಮಾತು ಆಗುತ್ತೆ ಅಥವಾ ಭಾಷಣ ಅಂತ ಹೇಳಬಹುದು. ಲ್ಯಾಂಗ್ವೇಜ್ ಅಂತ ಅಂದರೆ ಭಾಷೆ. ಸೊ ಇವೆರಡು ಡಿಸಾರ್ಡರ್ ಎರಡು ಸೇಮ್ ಅಲ್ಲ, ಎರಡು ಬೇರೆ ಬೇರೆ ಡಿಸಾರ್ಡರ್ಗಳು, ಎರಡು ಬೇರೆ ಬೇರೆ ಸಮಸ್ಯೆಗಳು. ಸೊ ಸ್ಪೀಚ್ ಡಿಸಾರ್ಡರ್ ಅಫೆಕ್ಟ್ ಅ ಪರ್ಸನ್ಸ್ ಅಬಿಲಿಟಿ ಟು ಪರ್ಫಾರ್ಮ್ ದ ಸೌಂಡ್ಸ್ that allow them to communicate with other people. They are not the same as language disorder. So ಈ ಮಾತಿನ ಅಸ್ವಸ್ಥತೆಗಳು ಅಥವಾ ಈ ಮಾತಿನ ಸಮಸ್ಯೆಗಳು ಇತರ ಜನರ ಸಂವಹನ ನಡೆಸಲು ಅನುವು ಮಾಡಿಕೊಡುವ ಶಬ್ದಗಳನ್ನು ರೂಪಿಸುವ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಇದೇ ರೀತಿ ಲ್ಯಾಂಗ್ವೇಜ್ ಡಿಸಾರ್ಡರ್ ಅಥವಾ ಭಾಷಾ ಅಸ್ವಸ್ಥತೆಯಲ್ಲಿ ಇರಲ್ಲ. ಸ್ಪೀಚ್ ಡಿಸಾರ್ಡರ್ ಪ್ರಿವೆಂಟ್ ಪೀಪಲ್ ಫ್ರಮ್ ಫಾರ್ಮಿಂಗ್ ಕರೆಕ್ಟ್ ಸ್ಪೀಚ್ ಸೌಂಡ್ ವೈಲ್ ಲ್ಯಾಂಗ್ವೇಜ್ ಡಿಸಾರ್ಡರ್ ಅಫೆಕ್ಟ್ ಅ ಪರ್ಸನ್ಸ್ ಅಬಿಲಿಟಿ ಟು ಲರ್ನ್ ವರ್ಡ್ಸ್ ಆರ್ ಅಂಡರ್ಸ್ಟ್ಯಾಂಡ್ ವಾಟ್ ಅದರ್ ಸೇ ಟು ದೆಮ್. ಸೊ ಈ ಡಿಸಾರ್ಡರ್, ಈ ಮಾತಿನ ಸಮಸ್ಯೆ ಅಥವಾ ಈ ಭಾಷಣದ ಅಸ್ವಸ್ಥತೆ ಏನಿದೆಯಲ್ಲ, ಇದು ಜನರು ತಾವು ಮಾತನಾಡುವಾಗ ಕರೆಕ್ಟಾಗಿ ಅಂದರೆ ಸ್ಪಷ್ಟವಾಗಿ ಮಾತನಾಡುವ ಪ್ರಯತ್ನಗಳು ಏನಿರುತ್ತೆ, ಇದು ಕರೆಕ್ಟ್ ಸ್ಪೀಚ್ ಸೌಂಡ್ ಅಂದರೆ ನಾವು ಭಾಷೆಯನ್ನು ಮಾತಾಡುವಾಗ ಈ ಮಾತು ಅನ್ನೋದು ಏನಾಗುತ್ತೆ, ಕರೆಕ್ಟಾಗಿ ಪ್ರೊನೌನ್ಸ್ ಆಗಲ್ಲ, ಕರೆಕ್ಟಾದ ಶಬ್ದಗಳು ಬರಲ್ಲ. ಸೊ ಇದು ಒಂದು ವ್ಯಕ್ತಿಯ ಅಬಿಲಿಟಿ ಮೇಲೆ ಅಥವಾ ಸಾಮರ್ಥ್ಯದ ಮೇಲೆ ಇದು ಪರಿಣಾಮ ಬೀಳುತ್ತೆ.
However, both speech and language disorder can make it more difficult for a person to express their thought and feeling to the others. ಸೊ ಇಲ್ಲಿ ಮಾತು ಮತ್ತು ಭಾಷೆಯ ಅಸ್ವಸ್ಥತೆಗಳಿಂದಾಗಿ ವ್ಯಕ್ತಿ ತಮ್ಮ ಆಲೋಚನೆಗಳನ್ನಾಗಿರಬಹುದು, ಭಾವನೆಗಳನ್ನಾಗಿರಬಹುದು ಇತರಿಗೆ ವ್ಯಕ್ತಪಡಿಸಲು ಕಷ್ಟವಾಗುತ್ತೆ. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಸ್ಪೀಚ್ ಇಂಪೇರ್ಮೆಂಟ್. ಸೊ ಯಾವ ಸ್ಪೀಚ್ ಇಂಪೇರ್ಮೆಂಟ್ ಇದಾವಂತ ನೋಡೋಣ. ಅಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಸ್ಪೀಚ್ ಇಂಪೇರ್ಮೆಂಟ್. ಅದರಲ್ಲಿ ಮೊದಲನೇದಾಗಿ ಆರ್ಟಿಕ್ಯುಲೇಷನ್ ಡಿಸಾರ್ಡರ್, ಸೆಕೆಂಡ್ ಒನ್ ಫ್ಲೂಯೆನ್ಸಿ ಡಿಸಾರ್ಡರ್ ಆ್ಯಂಡ್ ಥರ್ಡ್ ಒನ್ ವಾಯ್ಸ್ ಡಿಸಾರ್ಡರ್. ಸೊ ಇವು ಮೂರು ಸಹ ಸ್ಪೀಚ್ ಇಂಪೇರ್ಮೆಂಟಿಗೆ ಕಾರಣವಾಗುತ್ತೆ. ಅಂದರೆ ಈ ಸ್ಪೀಚ್ ಇಂಪೇರ್ಮೆಂಟಿನ ಭಾಗಗಳು ಅಂತ ನಾವು ಹೇಳಬಹುದು. ಒಂದು ಆರ್ಟಿಕ್ಯುಲೇಷನ್ ಡಿಸಾರ್ಡರ್, ಎರಡನೇದು ಫ್ಲೂಯೆನ್ಸಿ ಡಿಸಾರ್ಡರ್ ಆ್ಯಂಡ್ ಮೂರನೇದು ವಾಯ್ಸ್ ಡಿಸಾರ್ಡರ್. ಸೊ ಲೆಟ್ ಅಸ್ ಸಿ. ಫಸ್ಟ್ ಒನ್, ಆರ್ಟಿಕ್ಯುಲೇಷನ್ ಡಿಸಾರ್ಡರ್. Articulation disorder are errors in the production of speech sound that may be related to anatomical or physiological limitation in the skeletal, muscular or neuromuscular support for speech production. ಸೊ ಈ ಆರ್ಟಿಕ್ಯುಲೇಷನ್ ಅಂತಂದ್ರೇನು, ಈ ಉಚ್ಚಾರಿಸುವಾಗ ಆಗುವಂತಹ, ಉಚ್ಚಾರಣೆ ಆಗುವಾಗ ಅಲ್ಲಿ ಆಗುವಂತಹ ತೊಂದರೆಗಳಿಗೆ ನಾವು ಆರ್ಟಿಕ್ಯುಲೇಷನ್ ಡಿಸಾರ್ಡರ್ ಅಂತೀವಿ. ಅಂದರೆ ಇದು ಮಾತಿನ ಉತ್ಪಾದನೆಗೆ ಈ ಅಸ್ಥಿಪಂಜರದ ಸ್ನಾಯುಗಳು ಅಥವಾ ನರ ಸ್ನಾಯುಗಳ ಬೆಂಬಲದಿಂದ ಅಥವಾ ಅಂಗರಚನೆ, ಇದು ನಮ್ಮ ಬಾಯಿಯ ಏನು ಅಂಗರಚನೆ ಇದೆ ಅಥವಾ ನಮ್ಮ ಶಾರೀರಿಕ ಮಿತಿಗಳಿಗೆ ಸಂಬಂಧಿಸಿದ ಹಾಗೆ ಈ ಭಾಷಣ ಅಥವಾ ಈ ಮಾತು ಶಬ್ದಗಳ ಉತ್ಪಾದನೆಯಲ್ಲಿ ದೋಷವನ್ನು ತೋರಿಸಿದರೆ ನಾವು ಅದನ್ನು ಆರ್ಟಿಕ್ಯುಲೇಷನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಅದರಲ್ಲಿ ಯಾವ್ಯಾವ ಇದ್ದಾವೆ ಅಂತಂದರೆ, ಒಮಿಷನ್ ಅಂತಂದರೆ ಹೊರ ಹಾಕೋದು ಅಥವಾ ಹೊರಸೂಸುವಿಕೆ. ಸೊ ಒಮಿಷನ್ ಅಂತ ಅಂದರೆ ದ ಚೈಲ್ಡ್ ಲೀವ್ಸ್ ಅ ಪರ್ಟಿಕ್ಯುಲರ್ ಸೌಂಡ್ ಬಿಕಾಸ್ ಹಿ ಐದರ್ ಕೆನ್ ನಾಟ್ ಪ್ರೊಡ್ಯೂಸ್ ಇಟ್ ಅಟ್ ಆಲ್, cannot produce it correctly or cannot use it properly. ಒಮಿಷನ್ ಅಂದರೆ ಒಂದನ್ನು ಬಿಟ್ಬಿಡೋದು. ಸೊ ಈಗ ಬೋಟ್ ಅನ್ನೋ ಟೈಮಲ್ಲಿ ಮತ್ತು ಟ ಇದೆಯಲ್ಲ ಅದನ್ನು ಅವ್ರು ಬಿಟ್ಬಿಡ್ತಾರೆ, ಬೋ ಅಂತಷ್ಟೇ ಹೇಳ್ತಾರೆ, ಟ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರ ಈ ಅನಾಟಾಮಿಕಲ್ ಅಥವಾ ಫಿಸಿಯೋಲಾಜಿಕಲ್ ಲಿಮಿಟೇಷನ್ಗಳಿಂದಾಗಿ ಅವರು ಇದನ್ನು ಮಾಡಲಿಕ್ಕೆ ಅಥವಾ ಇದನ್ನು ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಒನ್, ಆಡಿಷನ್. ದಿಸ್ ಆಕರ್ಸ್ ವೆನ್ ಆ್ಯನ್ ಎಕ್ಸ್ಟ್ರಾ ಸೌಂಡ್ ಈಸ್ ಆ್ಯಡೆಡ್ ಟು ಅ ವರ್ಡ್. ಸೊ ಸೇರ್ಪಡೆ ಆಗೋದು. ಸೊ ಶಬ್ದಗಳು ಸೇರ್ಪಡೆ, ನಾವು ಮಾತನಾಡುವಾಗ ಅಂದರೆ ಈ ಡಿಸಾರ್ಡರ್ ಯಾರಿಗಿರುತ್ತೆ, ಅವರು ಮಾತನಾಡುವಾಗ ಒಂದು ವರ್ಡ್ ಜೊತೆಗೆ ಎಕ್ಸ್ಟ್ರಾ ಸೌಂಡನ್ನು ಅವರು, ಎಕ್ಸ್ಟ್ರಾ ಶಬ್ದವನ್ನು ಅವರು ಶಬ್ದ ಅಂದರೆ ಧ್ವನಿಯನ್ನು ಅವರು ಆ ವರ್ಡ್ ಪ್ರೊನೌನ್ಸ್ ಮಾಡೋ ಮುಂದೆ ಹೇಳುತ್ತಾರೆ. ಯೂಶ್ವಲಿ ನಾವು ಅವರು ಸ ಈ ರೀತಿ ಎಕ್ಸ್ಟ್ರಾ ಸೌಂಡನ್ನು ಅವರು ತೆಗಿತಾರೆ. ನೆಕ್ಸ್ಟ್ ಒನ್ ಈಸ್ ಸಬ್ಸ್ಟಿಟ್ಯೂಷನ್. ಸೊ ದಿಸ್ ಆಕರ್ಸ್ ವೆನ್ ದ ಚೈಲ್ಡ್ ಕಾನ್ಸ್ಟೆಂಟ್ಲಿ ಸಬ್ಸ್ಟಿಟ್ಯೂಟ್ ಒನ್ ಸೌಂಡ್ ವಿತ್ ಅನದರ್. ಸೊ ಇದು ಸಬ್ಸ್ಟಿಟ್ಯೂಷನ್ ಅಂದರೆ ಬದಲಿಗೆ ಅಥವಾ ಅದರ ಬದಲಿಗೆ ಇನ್ನೊಂದು ಶಬ್ದವನ್ನು ಯೂಸ್ ಮಾಡೋದು. ಇಲ್ಲಿ ಮಗು ನಿರಂತರವಾಗಿ ಮಾತನಾಡುವಾಗ ಏನು ಮಾಡುತ್ತೆ, ಕೆಲವೊಂದು ಶಬ್ದಗಳಲ್ಲಿ ಆ ಶಬ್ದಗಳ ಬದಲಾಗಿ ಬೇರೆ ಶಬ್ದವನ್ನು ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರ್ಯಾಬಿಟ್, RABBIT, ಆದರೆ ಅವು ಕರೆಯೋದು WABBIT, ವಾಬಿಟ್ ಅಂತ ಹೇಳ್ಬಿಟ್ಟು ಅವರು ಪ್ರೊನೌನ್ಸ್ ಮಾಡ್ತಾರೆ. ಇದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ದೆನ್ ಡಿಸ್ಟೋರೇಷನ್. So here the actual sound of the syllable is distorted and an inexplicable sound is produced. So ಇಲ್ಲಿ ಉಚ್ಚಾರಾಂಶ ಆಗುವಾಗ ಅಥವಾ ಉಚ್ಚಾರಣೆ ಆಗುವಾಗ ನಿಜವಾದ ಏನು ಈ ಧ್ವನಿ ಏನು ಬರಬೇಕು, ಸೊ ಆ ಧ್ವನಿಯನ್ನು, ಆ ಸೌಂಡನ್ನು ಅದು ಹೇಳೋ ಮುಂದೆ ಅವರು ಒಂದು ಶಬ್ದದ ಬದಲಾಗಿ ಅದನ್ನು ಅವರು ಆ ಶಬ್ದವನ್ನು ಕೆಡಿಸೇ ಬಿಡ್ತಾರೆ.
ಏನು SIP ಸಿಪ್ಪಿಗೆ ಸ್ಲಿಪ್ ಅನ್ನೋದು. ಓಕೆನಾ. ಈಗ ನೀವು ಫಾರ್ ಎಕ್ಸಾಂಪಲ್ ಕೇಳಿರ್ತೀರ ಸ್ಕೂಲ್ ಅನ್ನಕ್ಕೆ ಬರಲ್ಲ, ಈ ಸ್ಕೂಲ್ ಅಂತಾರೆ. ಸೊ ಈ ರೀತಿ ಸೊ ಏನು ಕೆಲವೊಂದು ಶಬ್ದಗಳನ್ನು ಅವರು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಅವರಿಗೆ ಮಾತನಾಡೋಕ್ಕಾಗಲ್ಲ. ಇವ್ರು ಏನು ಮಾಡ್ತಾರೆ, ಶಬ್ದದ ಅರ್ಥವನ್ನು ಪೂರ ಕೆಡಿಸ್ಬಿಡ್ತಾರೆ. ಅದಕ್ಕೆ ಡಿಸ್ಟೋರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಫ್ಲೂಯೆನ್ಸಿ ಡಿಸಾರ್ಡರ್. ಸೊ ಮಾತನಾಡುವಾಗ ಏನು ಅದು ಒಂದು ಮಾತನಾಡುವ ಬರ ಅಥವಾ ಮಾತನಾಡುವ ಸ್ಪೀಡ್ ಅಂತ ಕರಿತೀವಿ. ಸೊ ಅದರಲ್ಲಿ ತೊಂದರೆ ಆದವಾಗ ಅದನ್ನು ನಾವು ಫ್ಲೂಯೆನ್ಸಿ ಡಿಸಾರ್ಡರ್ ಅಥವಾ ನಿರ್ಗಳ ಅಸ್ವಸ್ಥತೆ ಅಂತ ಕರಿತೀವಿ. ಸೊ ಫ್ಲೂಯೆನ್ಸಿ ಡಿಸಾರ್ಡರ್ ಆರ್ ಡಿಫಿಕಲ್ಟೀಸ್ ವಿತ್ ದ ರಿದಮ್ ಆ್ಯಂಡ್ ಟೈಮಿಂಗ್ ಆಫ್ ಸ್ಪೀಚ್ ಕ್ಯಾರೆಕ್ಟರೈಸ್ಡ್ ಬೈ ಹೆಸಿಟೇಷನ್, ರಿಪಿಟೇಷನ್ or prolongation of sound, syllable, words or phrases. ಸೊ ಫ್ಲೂಯೆನ್ಸಿ ಡಿಸಾರ್ಡರ್ ಅಂತ ಅಂದರೆ, ಸೊ ಇಲ್ಲಿ ಮಗು ಒಂದು ಮಾತನ್ನು ಅಥವಾ ಒಂದು ಶಬ್ದವನ್ನು ಪ್ರೊಡ್ಯೂಸ್ ಮಾಡುವಾಗ ಅದು ಡ್ಯೂ ಟು ಅದು ಮಾತನಾಡುವಾಗ ರಿದಮ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಅಥವಾ ಮಾತಿನ ಲಯ ಮತ್ತು ಸಮಯದ ತೊಂದರೆಗಳಲ್ಲಿ, ಯಾವ ತೊಂದರೆಗಳು ಅಂತಂದರೆ ಮಾತನಾಡುವಾಗ ಹಿಂಜರಿಕೆ ಆಗಿರ್ಬೋದು, ಪುನರಾವರ್ತನೆ ಆಗಿರಬಹುದು, ಅಥವಾ ಉಚ್ಚಾರಾಂಶಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋ ಅಂತಹದ್ದಾಗಿರ್ಬೋದು. ಸೊ ಈ ರೀತಿ ಮಗು ಮಾಡಿದರು ಅಂತಂದರೆ ಅದಕ್ಕೆ ನಾವು ಫ್ಲೂಯೆನ್ಸಿ ಡಿಸಾರ್ಡರ್ ಅಂತೀವಿ. ಸೊ ಅದರಲ್ಲಿ ಕಾಮನ್ ಫ್ಲೂಯೆನ್ಸಿ ಡಿಸಾರ್ಡರ್ ಯಾವುದು ಅಂತ ಅಂದರೆ ಸ್ಟಟರಿಂಗ್, ತೊದಲೋದು. ಸೊ ರ್ಯಾಪಿಡ್ ಫೈರ್ ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಆರ್ ವೊವೆಲ್ ಸೌಂಡ್ ಎಸ್ಪೆಷಲಿ ಅಟ್ ದ ಬಿಗಿನಿಂಗ್ ಆಫ್ ವರ್ಡ್, prolongation, hesitation, interjections and complete verbal block. This is a disorder wherein the person repeats the first half of a word or prolongs words and syllables, generally vowels, or gives involuntary pauses in between the word. It can be both developmental, that begins in childhood, or acquired ಅಥವಾ caused due to ಅದರ್ ಡಿಸಾರ್ಡರ್ ಲೈಕ್ ಆಸ್ಪರಾಗಸ್ ಸಿಂಡ್ರೋಮ್. ಸೊ ಇದು ಮಾತನಾಡುವಾಗ, ಸೊ ಇಲ್ಲಿ ಮಾತನಾಡುವಾಗ ವ್ಯಂಜನಗಳನ್ನು ಮತ್ತು ಸ್ವರಗಳನ್ನು ಎರಡೂ ಕೂಡಿಸಿ ಮಾತನಾಡುವಾಗ ಶುರು ಆಗೋ ಶಬ್ದಗಳಿಂದ ಅಂದರೆ ಸ್ಟಾರ್ಟಿಂಗ್ ಶಬ್ದಗಳನ್ನು ಪ್ರೊನೌನ್ಸ್ ಮಾಡೋಕ್ಕೆ ಅವರು ದೀರ್ಘ ಟೈಮ್ ಅಥವಾ ಆ ಪದಗಳನ್ನು ರಿಪೀಟ್ ಮಾಡೋದು ಅಂತಹದ್ದು, ಆಮೇಲೆ ತುಂಬ ಟೈಮ್ ತಗೊಳ್ಳೋ ಅಂತಹದ್ದು, ಹೆಸಿಟೇಷನ್ ಮಾಡೋ ಅಂತಹದ್ದು, ಅದ್ರ ಜೊತೆಗೆ ಅವರು ಏನು ಮಾಡೋದು, ಅದ್ರ ಜೊತೆಗೆ ಬೇರೆ ಶಬ್ದಗಳನ್ನು ಇನ್ಕ್ಲೂಡ್ ಮಾಡೋ ಅಂತಹದ್ದು. ಸೊ ಇಲ್ಲಿ ಕಂಪ್ಲೀಟಾಗಿ ಒಂದು ಶಬ್ದನ ಕಂಪ್ಲೀಟಾಗಿ ಬ್ಲಾಕ್ ಮಾಡಲಾಗುತ್ತೆ. ಸೊ ಇದಕ್ಕೆ ನಾವು ಫ್ಲೂಯೆನ್ಸಿ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಈ ಫ್ಲೂಯೆನ್ಸಿ ಡಿಸಾರ್ಡರ್ ಯೂಶ್ವಲಿ ವೊವೆಲ್ಸನ್ನು ಪ್ರೊನೌನ್ಸ್ ಮಾಡೋ ಮುಂದೆ ಅಥವಾ ರಿಪೀಟ್ ಮಾಡೋ ಮುಂದೆ ಆಗುತ್ತೆ. ಅಂದರೆ ಸ್ವರಗಳನ್ನು ಒಳಗೊಂಡ ಶಬ್ದಗಳನ್ನು ಮಾತನಾಡುವ ಮುಂದೆ ಆಗುತ್ತೆ. ಸೊ ಇದು ಎರಡು ಟೈಪ್ಸ್ ಇದರಲ್ಲಿ. ಒಂದು ಡೆವಲಪ್ಮೆಂಟಲ್ ಅಂದರೆ ಚೈಲ್ಡ್ಹುಡ್ಡಲ್ಲಿ ಬರೋ ಅಂತಹದ್ದು, ಆಮೇಲೆ ಇನ್ನೊಂದು ಅಕ್ವೈರ್ಡ್ ಅಂತಂದರೆ ಒಂದು ಜನ್ಮದತ್ತವಾಗಿ ಬಂದಿರೋವಂತಹದ್ದು. ಒಂದು ಸ್ಟಟರಿಂಗ್ ಆದರೆ ಇನ್ನೊಂದು ಅಕ್ವೈರ್ಡ್ ಅಂದರೆ ಆಸ್ಪರಾಗಸ್ ಸಿಂಡ್ರೋಮ್ ಇದ್ದರೆ ಅದು ಅಕ್ವೈರ್ಡ್ ಅಂತಂದರೆ ಅದು ಸ್ವಾಧೀನಪಡಿಸಿಕೊಂಡಿರೋ ಥರ ಅಥವಾ ಕೆಲವು ಬಾಲ್ಯದಲ್ಲಿ ಅದನ್ನು ಅವರು ಅಡಾಪ್ಟ್ ಮಾಡಿಕೊಂಡಿರೋಂತಹ ಸಂದರ್ಭದಲ್ಲಿ ಈ ರೀತಿ ತೊಂದರೆಗಳನ್ನು ಕಾಣಬಹುದು. ಸೊ ನೆಕ್ಸ್ಟ್ ಒನ್ ಕ್ಲಟರಿಂಗ್ ಅಂದರೆ ಅಸ್ತವ್ಯಸ್ತತೆ ಅಂತ ಹೇಳಬಹುದು. ಎಕ್ಸೆಸಿವ್ಲಿ ಫಾಸ್ಟ್ ಆ್ಯಂಡ್ ಜರ್ಕಿ ಸ್ಪೀಚ್. Cluttering speech disorder affect the fluency of speech. It occurs because the person speaks very fast or repeats things many times to make it comprehensible. There is no distinct cause for cluttering. It may occur due to drug abuse or prolonged illness. So, ಇದು ಅಸ್ತವ್ಯಸ್ತತೆ ಅಂತ ನಾವು ಕರಿತೀವಿ. ಯಾವುದು? ಕ್ಲಟರಿಂಗ್. ಸೊ ಇದು ಅತಿ ವೇಗವಾಗಿ ಮಾತನಾಡುವಾಗ ಅಸ್ತವ್ಯಸ್ತಗೊಳಿಸುವ ಒಂದು ಭಾಷಣ ಆಗಿರುತ್ತೆ. ಸೊ ಇದು ಯಾಕೆ ಆಗುತ್ತೆ ಅಂತಂದರೆ ವ್ಯಕ್ತಿ ತುಂಬ ವೇಗವಾಗಿ ಮಾತನಾಡುತ್ತಾನೆ, ಆಮೇಲೆ ಅದು ಬೇರೆಯವರಿಗೆ ಗ್ರಹಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವನು ಮತ್ತು ಅನೇಕ ಬಾರಿ ಅದನ್ನು ಪುನರಾವರ್ತಿಸ್ತಾನೆ.
ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ವಿಶಿಷ್ಟ ಕಾರಣಗಳಿಲ್ಲ. ಇದು ಮೇ ಬಿ ಮಾದಕ ದ್ರವ್ಯಗಳ ಸೇವನೆಯಿಂದ ಬರಬಹುದು ಅಥವಾ ದೀರ್ಘಕಾಲದ ಅನಾರೋಗ್ಯದ ಕಾರಣದಿಂದನೂ ಬರಬಹುದು. ನೆಕ್ಸ್ಟ್ ಒನ್ ಈಸ್ ಡೈಸ್ಥೀರಿಯಾ. ಸೊ ಇಟ್ ಈಸ್ ಕಾಮನ್ಲಿ ನೋನ್ ಆಸ್ ಅ slurred speech. This speech is slow or inaccurate. It is generally caused by stroke, multiple sclerosis, or brain tumor. This leaves the muscles in the mouth or tongue weak or paralyzed, and it became difficult to control them. So ಡೈಸ್ಥೀರಿಯಾ ಅಂತ ಅಂದರೆ ಇದು ಸಾಮಾನ್ಯವಾಗಿ ಇದನ್ನು ನಾವು ಸ್ಲರ್ಡ್ ಸ್ಪೀಚ್ ಅಂತಂದರೆ ಎಳೆದು ಮಾತಾಡೋದು, ತುಂಬ ನಿಧಾನವಾಗಿ ನಿಖರವಾಗಿರಲ್ಲದೆ ಎಳೆದು ಮಾತಾಡೋ ಅಂತಹದ್ದು. ಇದು ಸಾಮಾನ್ಯವಾಗಿ ಪಾರ್ಶ್ವವಾಯು ಅಥವಾ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇರೋವಂತಹವರಿಗೆ ಅಥವಾ ಮೆದುಳಲ್ಲಿ ಟ್ಯೂಮರ್ ಇರೋ ಅಂಥವರಿಗೆ ಅಥವಾ ಬಾಯಿ ಮತ್ತು ನಾಲಿಗೆಯ ಸ್ನಾಯುಗಳು ದುರ್ಬಲವಾಗಿರುವ ಮಕ್ಕಳಲ್ಲಿ ಇದನ್ನು ನಾವು ಕಾಣ್ತೀವಿ. ಆಮೇಲೆ ಇದನ್ನು ನಿಯಂತ್ರಿಸೋದು ತುಂಬ ಕಷ್ಟವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಲಿಸ್ಪ್. ಸೊ ಈ ಲಿಪ್ಸ್ ಅಂತಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ಯಾಗ್ಮಾಟಿಸಮ್ ಅಂತ ಕರೀತಾರೆ. ಸೊ ದಿಸ್ ಆಕರ್ ವೆನ್ ದ ಪರ್ಸನ್ ಅನೇಬಲ್ ಟು ಪ್ರೊಡ್ಯೂಸ್ ಅ ಸ್ಪೆಸಿಫಿಕ್ ಸ್ಪೀಚ್ ಸೌಂಡ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಮನುಷ್ಯ ಅಥವಾ ಒಂದು ವ್ಯಕ್ತಿ ನಿರ್ದಿಷ್ಟ ಮಾತಿನ ಧ್ವನಿಯನ್ನು ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸುತ್ತದೆ ಅಂತ ನಾವು ಹೇಳಬಹುದು. ಇದಕ್ಕೆ ನಾವು LISPS ಅಂದರೆ ಲಿಪ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಮತ್ತೆ 3 ವಿಧಗಳು. ಇಂಟರ್ಡೆಂಟಲ್ ಅಂತ ಹೇಳಿಬಿಟ್ಟು, ಇಂಟರ್ಡೆಂಟಲ್ ಅಂತಂದರೆ ದಿಸ್ ಆಕರ್ಸ್ ವೆನ್ ದ ಟಂಗ್ ಕಮ್ ಇನ್ ಬಿಟ್ವೀನ್ ದ ಟೀತ್ ಅಟ್ ದ ಟೈಮ್ ಆಫ್ ಸ್ಪೀಚ್. ಸೊ ಮಾತಿನ ಸಂದರ್ಭದಲ್ಲಿ ನಾಲಿಗೆ ಮತ್ತು ಹಲ್ಲುಗಳ ನಡುವೆ ಬಂದಾಗ ಇದು ಸಂಭವಿಸುತ್ತದೆ. ನೆಕ್ಸ್ಟ್ ಒನ್ ಈಸ್ ಲ್ಯಾಟ್ರಲ್. A wet sound is produced because air escapes from the sides of the tongue. ಅಂದರೆ ನಾಲಿಗೆಯ ಬದಿಗಳಿಂದ ಗಾಳಿಯು ಮಾತನಾಡುವಾಗ ತಪ್ಪಿಸಿಕೊಳ್ಳೋದ್ರಿಂದ ಆ ಶಬ್ದ ಉತ್ಪತ್ತಿಯಾಗುವಂತಹದ್ದು. ದೆನ್ ಪಲಾಟಲ್ ಅಂತಂದರೆ ದಿಸ್ ಹ್ಯಾಪನ್ಸ್ ವೆನ್ ದ ಮಿಡ್ ಸೆಕ್ಷನ್ ಆಫ್ ದ ಟಂಗ್ ಟಚಸ್ ದ ಸಾಫ್ಟ್ ಪ್ಯಾಲೆಟ್. ಸೊ ನಾಲಿಗೆಯ ಮಧ್ಯಭಾಗವು ನಮ್ಮ ಮೃದು ಅಂಗುಳವನ್ನು ಮುಟ್ಟಿದಾಗ ಈ ರೀತಿ ಶಬ್ದ ಸಂಭವಿಸುತ್ತದೆ. ದೆನ್ ನೆಕ್ಸ್ಟ್ ಒನ್ ಈಸ್ ಡಿಸ್ಪ್ರೋಸೋಡಿ. ಸೊ ಇಟ್ ಈಸ್ ಅ ರೇರ್ ಸ್ಪೀಚ್ ಡಿಸಾರ್ಡರ್. ಹಿಯರ್ ದ ರಿದಮ್, ಮಾಡ್ಯುಲೇಷನ್, ಟೈಮಿಂಗ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ದ ಸ್ಪೀಚ್ ಈಸ್ disrupted. Sometimes also referred to as a foreign accent syndrome. Its causes have not been fully understood. It may be a result of Parkinson's disease, tumor, or a stroke that affect the brain. So ಡಿಸ್ಪ್ರೋಸೋಡಿ ಅಂತಂದರೆ ಇದು ಒಂದು ಅಪರೂಪದ ಭಾಷಣ ಅಸ್ವಸ್ಥತೆ ಅಂತ ಹೇಳ್ಬೋದು. ಇಲ್ಲಿ ಮಾತಿನ ಲಯ, ಸಮನ್ವಯತೆ, ಆಮೇಲೆ ಸಮಯ, ತೀವ್ರತೆಯನ್ನು ಅಡ್ಡಿಪಡಿಸುತ್ತದೆ ಇದು ಮಾತನಾಡುವಾಗ. ಆಮೇಲೆ ಕೆಲವೊಮ್ಮೆ ವಿದೇಶಿ ಉಚ್ಚಾರಣೆಯ ಆ್ಯನ್ಸೆಂಟ್ ಅಂತ ಕರಿತೀವಿ, ಅಂದರೆ ವಿದೇಶಿ ಉಚ್ಚಾರಣೆ ಅಂತ ನಾವು ಇದನ್ನು ಕರಿತೀವಿ. ಏನದು ಫಾರಿನ್ ಆ್ಯನ್ಸೆಂಟ್ ಸಿಂಡ್ರೋಮ್ ಅಂತ ಹೇಳಿಬಿಟ್ಟು. ಸೊ ಇದು ಯಾಕಾಗುತ್ತೆ ಅಂತ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಟ್ ಯಾರಲ್ಲಿ ಈ ಪಾರ್ಕಿನ್ಸನ್ಸ್ ಕಾಯಿಲೆಯನ್ನು ಕಂಡು ಬರುತ್ತೋ ಅಥವಾ ಯಾರಲ್ಲಿ ಈ ಟ್ಯೂಮರ್ಸ್, ಆಮೇಲೆ ಸ್ಟ್ರೋಕ್ಸ್, ಆಮೇಲೆ ಪಾರ್ಶ್ವವಾಯು ಈ ರೀತಿ ರೋಗಗಳಿಗೆ ಒಳಗಾಗಿರ್ತಾರೋ ಸೊ ಅವರಲ್ಲಿ ನಾವು ಈ ರೀತಿ ಡಿಸಾರ್ಡರ್ನ ನಾವು ಕಾಣಬಹುದು. ಸೊ ನೆಕ್ಸ್ಟ್ ಒನ್ ವಾಯ್ಸ್ ಡಿಸಾರ್ಡರ್. ಸೊ ಧ್ವನಿ ಅಸ್ವಸ್ಥತೆಗಳು. ಸೊ ಧ್ವನಿ ಪೆಟ್ಟಿಗೆಯಲ್ಲಿನ ಅಸ್ವಸ್ಥತೆಗಳು ಏನು ಅಂತ ನೋಡೋಣ. ವಾಯ್ಸ್ ಡಿಸಾರ್ಡರ್ ಆರ್ problems with the quality or a use of one voice resulting from disorder in the larynx. Voice disorder are characterized by abnormal production and or absence of vocal quality, pitch, loudness, resonance and or duration. So ಈ ಧ್ವನಿ ಅಸ್ವಸ್ಥತೆ ಅಥವಾ ಧ್ವನಿ ಪೆಟ್ಟಿಗೆಯಲ್ಲಿನ ಅಸ್ವಸ್ಥತೆ ಅಂದರೆ
ಒಂದು ಧ್ವನಿಯ ಗುಣಮಟ್ಟ ಅಥವಾ ಆ ಬಳಕೆ ಆಗುವಾಗ ಅಲ್ಲಿ ಈ ಲ್ಯಾರಿಂಗ್ಸಲ್ಲಿ ಕೆಲವು ಸಮಸ್ಯೆಗಳು ಉಂಟಾದವಾಗ ಈ ಸ್ಪೀಚು ಈ ರೀತಿ ಮಾತು ಉಚ್ಚಾರಣೆ ಆಗುತ್ತೆ ಅಂತ ಹೇಳಬಹುದು. ಸೊ ಈ ರೀತಿ ಮಾತುಗಳು ಯೂಶ್ವಲಿ ಎದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಒಂದು ಧ್ವನಿಯ ಗುಣಮಟ್ಟ, ಮತ್ತು ಧ್ವನಿಯ ಪಿಚ್ ಅಂದರೆ ಅದು ಸಾಫ್ಟ್ ಆಗಿರುತ್ತೋ ಹಾರ್ಡ್ ಆಗಿರುತ್ತೋ ಜೋರು ಅಂತ ನಾವು ಹೇಳ್ತೀವಿ. ಆಮೇಲೆ ರಿಸೋನೆನ್ಸ್ ಅಂದರೆ ಅನುಕರಣೆ ಮಾಡೋ ಮುಂದೆ, ಆಮೇಲೆ ದೆನ್ ಡ್ಯೂರೇಷನ್. ಸೊ ಆ ಅವಧಿ ಎಷ್ಟರವರೆಗೂ ಮುಂದುವರಿಯುತ್ತೆ ಸೊ ಅನ್ನೋದರಲ್ಲಿ ಇಲ್ಲಿ ಈ ಮಾತಿನ ಅಥವಾ ಈ ಧ್ವನಿಯಲ್ಲಿ ಅಸ್ವಸ್ಥತೆ ಅಂದರೆ ಧ್ವನಿ ಪೆಟ್ಟಿಗೆಯಲ್ಲಿ ತೊಂದರೆ ಉಂಟಾಗುವುದಕ್ಕೆ ನಾವಿಲ್ಲಿ ವಾಯ್ಸ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇದು ಒಬ್ಬ ಮನುಷ್ಯನ ಧ್ವನಿಯ ಕ್ವಾಲಿಟಿಯನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇಟ್ಸ್ ಡ್ಯೂ ಟು ಲ್ಯಾರಿಂಗ್ಸ್ ಡಿಸಾರ್ಡರ್ ಅಂದರೆ ಲ್ಯಾರಿಂಗ್ಸಲ್ಲಿ ಡಿಸಾರ್ಡರ್ ಅಥವಾ ಅಸಹಜತೆ ಏನಾದರೂ ಆದವಾಗ ಇದು ಉಂಟಾಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಇದರಲ್ಲಿ ಎರಡು ವಿಧ ವೋಕಲ್ ಕ್ವಾಲಿಟಿ, ಅದರಲ್ಲಿ ಫೊನೇಷನ್ ಮತ್ತು ರಿಸೋನೆನ್ಸ್ ಅಂತ ಹೇಳಿಬಿಟ್ಟು. ಸೊ ಫೊನೇಷನ್ ಪ್ರೊಡಕ್ಷನ್ ಆಫ್ ಸೌಂಡ್, ಬ್ರೀತ್ನೆಸ್, hoarseness or huskiness due to the failure of vocal cords, correct vibrations in the airflow because of small growth structure, noodles or nodes or contact ulcers, irregularity or paralysis of one of the cords. So too much air will escape and predominate over phonation, resulting in breathlessness or huskiness. So ಇದಕ್ಕೆ ನಾವು ಫೊನೇಷನ್ ಅಂತ ಕರಿತೀವಿ, ಅಂದರೆ ಧ್ವನಿಯ ಒಂದು ಉತ್ಪಾದನೆ. ಸೊ ಧ್ವನಿಯನ್ನು ನಾವು ಉಚ್ಚಾರಣೆ ಮಾಡುವಾಗ ನಮ್ಮ ಸ್ವರಗಳ ಮೇಳಗಳು ವೈಫಲ್ಯದ ಆಗೋದು ಎದರಿಂದ ಅಂತಂದರೆ ಉಸಿರಾಟದ ಬ್ರೀತ್ಲೆಸ್ನೆಸ್ನಿಂದ ಆಗಿರಬಹುದು. ಆಮೇಲೆ ಹಾರ್ಸ್ನೆಸ್ ಅಂದರೆ ಗಟ್ಟಿ ಧ್ವನಿ, ಆಮೇಲೆ ಮುಸುಕಾದ ಧ್ವನಿಗಳು. ಸೊ ಈ ರೀತಿ ಧ್ವನಿಯಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾದವಾಗ ಕರೆಕ್ಟಾದ ಏರ್ ಫ್ಲೋ ನಮ್ಮ ಧ್ವನಿಯ ಈ ಧ್ವನಿಯ ಏನಿದು ಭಾಗಗಳು ಇರುತ್ತವಲ್ಲ ಅದರಲ್ಲಿ ಕರೆಕ್ಟಾಗಿ ಏರಿಯೇಷನ್ ಅಥವಾ ಏರ್ ಫ್ಲೋ ಆಗದೇ ಇರೋ ಕಾರಣದಿಂದ ಈ ರೀತಿ ತೊಂದರೆಗಳು ಆಗುತ್ತೆ. ಸೊ ಇದು ಇದು ಸಣ್ಣ ಬೆಳವಣಿಗೆ ರಚನೆಗಳು ಅಥವಾ ಗಂಟುಗಳು ನೋಡ್ಗಳು ನಮ್ಮ ಗಂಟಲಿನಲ್ಲಿ ಆಗೋದ್ರಿಂದ, ಅಥವಾ ಯಾವುದಾದ್ರೂ ಹುಣ್ಣುಗಳು ಆಗಿರೋದ್ರಿಂದ, ಅಥವಾ ಅನಿಯಮತೆ ಅಥವಾ ಸ್ವರ ಮೇಳಗಳ ಒಂದು ಪಾರ್ಶ್ವವಾಯು ಆಗಿರಬಹುದು. ಸೊ ಇದರಿಂದ ಗಾಳಿ ತಪ್ಪಿಸಿಕೊಳ್ಳುತ್ತೆ ಉಚ್ಚಾರಣೆ ಟೈಮಲ್ಲಿ. ಸೊ ಇದರ ಪರಿಣಾಮವಾಗಿ ಅದು ಏನಾಗುತ್ತೆ, ಉಚ್ಚಾರಣೆ ಮಾಡೋ ಮುಂದೆ ಸರಿಯಾದ ಉಚ್ಚಾರಣೆ ಬರಲ್ಲ. ಸೊ ಅಲ್ಲಿ ಅದು ಉಸಿರಲ್ಲ, ಈಗ ನಾವು ಹೇಳ್ತೀವಿ ಅವರು ಮಾತಾಡಲ್ಲ, ಅದು ನುಂಗು ಬಿಡ್ತಾರೆ ಅಂತ ಹೇಳ್ತೀವಲ್ಲ, ಈ ರೀತಿ ಉಚ್ಚಾರಣೆ ಅಥವಾ ಈ ರೀತಿ ಮಾತಿನ ಉಚ್ಚಾರಣೆ ಆಗುತ್ತೆ. ದೆನ್ ರಿಸೋನೆನ್ಸ್, ಅದರಲ್ಲಿ ಡೀಸ್ ನಾಸಲ್ ಆ್ಯಂಡ್ ನಾಸಲ್ ಅಂತಂದರೆ ಮಾತನಾಡುವಾಗ ಮೂಗಿನ ಮುಖಾಂತರ ಮಾತನಾಡುವುದು. ಅಂದರೆ ಮೂಗಿನ ಮುಖಾಂತರ ಅಂದರೆ ಮೂಗನ್ನು ಮಾತಾಡಲ್ಲ, ಬಟ್ ನಾವು ಮಾತನಾಡುವಾಗ ನಮ್ಮ ಮೂಗಿನಿಂದ ಧ್ವನಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಬ್ಬರು ಡಿ ನಾಸಲ್ ಅಂತಂದರೆ ಮೂಗಿನ ಸಹಾಯ ಇಲ್ಲದೇ ಮಾತನಾಡುವಂತಹದ್ದು. ಆಮೇಲೆ ನಾಸಲ್ ಅಂತಂದರೆ ಮೂಗಿನ ಸಹಾಯದಿಂದ ಮಾಡುವಂತಹದ್ದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೋಕಲ್ ಇಂಟೆನ್ಸಿಟಿ. ಸೊ ವೋಕಲ್ ಇಂಟೆನ್ಸಿಟಿ ಅಂತಂದರೆ ತೀವ್ರತೆ, ಧ್ವನಿಯ ತೀವ್ರತೆ ಅಂತ ಹೇಳಬಹುದು. ಸೊ ಇಲ್ಲಿ ಒಂದು ಧ್ವನಿ ಎಷ್ಟು ಮೃದುವಾಗಿದೆ ಅಥವಾ ಎಷ್ಟು ಕಠಿಣವಾಗಿದೆ ಅಂತ ಇದರಲ್ಲಿ ನಾವು ಹೇಳಬಹುದು. ಸೊ ದೆನ್ ಥರ್ಡ್ ಒನ್ ಈಸ್ ವೋಕಲ್ ಪಿಚ್, ಎಷ್ಟು ಜೋರಾಗಿದೆ, ಎಷ್ಟು ವೋಕಲ್ ಇಂಟೆನ್ಸಿಟಿ ಅಂತಂದರೆ ಎಷ್ಟರ ಮಟ್ಟಿಗೆ ಹೈ ಧ್ವನಿ ಇದೆ ಅಥವಾ ಎಷ್ಟು ಜೋರಾದ ಧ್ವನಿ ಇದೆ, ಆಮೇಲೆ ಎಷ್ಟು ಮೆಲು ಧ್ವನಿ ಇದೆ ಅಂತ ಹೇಳೋದು. ವೋಕಲ್ ಪಿಚ್ ಅಂತಂದರೆ ಹೈ ಅಥವಾ ಹಾರ್ಸ್ ಪಿಚ್ ಅಂತ ಹೇಳಬಹುದು ನಾವು. ಸೊ ದೀಸ್ ಆರ್ ದ 3 types of
speech disorder still are there. We will see in the next class, that is associative condition for speech defect. So ಇದು ಸ್ಪೀಚ್ ಡಿಸಾರ್ಡರ್ ನಂತರ ಮಾತಿನ ಅಸ್ವಸ್ಥತೆ ಅಥವಾ ಮಾತಿನ ಉಚ್ಚಾರಣೆಯಲ್ಲಿ ಅಸ್ವಸ್ಥತೆ ಆಗೋದು ಕಾರಣದಿಂದ ಈ 3 ವಿಧಗಳಲ್ಲಿ ನಾವು ಸ್ಪೀಚ್ ಡಿಸಾರ್ಡರ್ನ ನೋಡ್ಬೋದು. ಇನ್ನೊಂದು ಅಂದರೆ ಯಾವುದು ಅಂತಂದರೆ ಅಸೋಸಿಯೇಟಿವ್ ಕಂಡೀಷನ್ ಫಾರ್ ಸ್ಪೀಚ್ ಡಿಫೆಕ್ಟ್, ಅಂದರೆ ಬೇರೆ ದೋಷಗಳ ಕಾರಣದಿಂದಾಗಿ ಸ್ಪೀಚ್ ಡಿಫೆಕ್ಟ್ ಆಗಿರೋದು ಯಾವ್ಯಾವು ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.